ನಮಸ್ಕಾರ. ಪರಿಕರಗಳು ಮತ್ತು ಸಲಕರಣೆ ಬಳಕೆ ಕುರಿತ ತರಬೇತಿಗೆ ಸ್ವಾಗತ. ಈ ತರಬೇತಿಯ ಕೊನೆಯ ವೇಳೆಗೆ ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ನಡೆಸುವಾಗ ಪರಿಕರಗಳನ್ನು ಮತ್ತು ಸಲಕರಣೆಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗುತ್ತದೆ. Tools, equipments, machines, client chair, manicure stool, manicure table, manicure tray, manicure bowl, infrared lamp, hot plate, medium size bowl, electric manicure kit, orange wood stick, emery board, magnifying glass, cuticle pusher, cuticle clipper, nail brush, nail scissors, nail buffer, spatula, UV LED lamp. Materials: nail varnish remover, cuticle oil or cream, whitening pencil, nail varnish, cuticle remover, nail bleachers, nail strengthener, hand lotion and cream, top coat, base coat, liquid hand wash, H2O2, manicure shampoo, cotton, vegetable oil, sea salt, antiseptic solution, scrub, pack. ಈಗ ಮೆನಿಕ್ಯೂರ್ ಮಾಡುವ ಪರಿಕರಗಳನ್ನು ನೋಡೋಣ. ನೇಲ್ ಫೈಲ್ಗಳನ್ನು ವಿವಿಧ ಸಾಮಗ್ರಿಗಳನ್ನು ಬಳಸಿ ತಯಾರಿಸಲಾಗುತ್ತದೆ ಮತ್ತು ವಿಭಿನ್ನ ಗ್ರಿಟ್ ಲೆವೆಲ್ಗಳನ್ನು ಹೊಂದಿರುತ್ತವೆ. ಗ್ರಿಟ್ ಮಟ್ಟವು ಫೈಲ್ನ ಒರಟುತನ ಅಥವಾ ಸೂಕ್ಷ್ಮತೆಯನ್ನು ಸೂಚಿಸುತ್ತದೆ. ತೆಳ್ಳನೆಯ ಬಲಹೀನ ಉಗುರುಗಳ ಮೇಲೆ ಎಂದಿಗೂ ಒರಟಾದ ಫೈಲ್ ಬಳಸಬೇಡಿ. ನಿಯಮವೇನೆಂದರೆ, ಉಗುರಿನ ಸ್ಥಿತಿಯ ಬಗ್ಗೆ ನಿಮಗೆ ಸ್ಪಷ್ಟವಿಲ್ಲದಿದ್ದರೆ ಸೂಕ್ಷ್ಮ ಗ್ರಿಟ್ಟನ್ನು ಬಳಸಿ. ಡಬಲ್ ಸೈಡ್ ಎಮರಿ ಬೋರ್ಡ್ ಸೂಕ್ತವಾಗಿದ್ದು, ಇದು ದೊಡ್ಡದಾಗಿಲ್ಲ ಮತ್ತು ಸೂಕ್ಷ್ಮ ಮತ್ತು ಒರಟು ಬದಿಯನ್ನು ಹೊಂದಿರುತ್ತದೆ. ಎಮರಿ ಬೋರ್ಡ್ ವಿಲೇವಾರಿ ಮಾಡಬಹುದಾದ ಫೈಲ್ ಆಗಿದ್ದು ವೃತ್ತಿಪರ ಬಳಕೆಗಾಗಿಲ್ಲ, ಆದರೆ ಕೆಲವು ಗ್ರಾಹಕರು ಇತ್ತೀಚೆಗೆ ಇದನ್ನು ಶಿಫಾರಸು ಮಾಡುತ್ತದೆ. ಬಲಹೀನ ಉಗುರುಗಳಿಗೆ ಕ್ರಿಸ್ಟಲ್ ಫೈಲ್ ಸೂಕ್ತವಾಗಿದೆ. ಇದು ಅತ್ಯಧಿಕ ಗ್ರಿಟ್ ನಂಬರ್ ಅನ್ನು ಹೊಂದಿದ್ದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಬಲಿಷ್ಠ ದಪ್ಪ ಉಗುರುಗಳಿಗೆ ಇದು ತುಂಬಾ ಸೂಕ್ಷ್ಮವಾಗಿರಬಹುದು. ಇದು ಹೆಚ್ಚು ವೆಚ್ಚದಾಯಕವಾಗಿದೆ, ಆದರೆ ದೀರ್ಘ ಸಮಯದವರೆಗೆ ಬಾಳಿಕೆ ಬರುತ್ತದೆ. ಮೆಟಲ್ ಫೈಲ್ ಅನ್ನು ಬಳಸಬಾರದು. ಇದು ಉಗುರುಗಳ ಮೇಲೆ ಗಡುಸಾಗಿರುತ್ತದೆ ಮತ್ತು ಸರಿಯಾಗಿ ಬಳಸದೇ ಇದ್ದರೆ ಉಗುರುಗಳಿಗೆ ಹಾನಿ ಮಾಡಬಹುದು. ಕ್ಯೂಟಿಕಲ್ ಚಾಕು ನೇರ ಕತ್ತರಿಸುವ ಅಂಚನ್ನು ಹೊಂದಿರುತ್ತದೆ, ಹರಿತವಾಗಿರುತ್ತದೆ ಮತ್ತು ಎಚ್ಚರಿಕೆಯಿಂದ ಬಳಸಬೇಕು. ಕ್ಯೂಟಿಕಲ್ ತೆಗೆದುಹಾಕಲು ಮತ್ತು ನೇಲ್ ಪ್ಲೇಟ್ ಮೇಲೆ ನಿರ್ಮಾಣಗೊಂಡ ಸತ್ತ ಚರ್ಮವನ್ನು ತೆಗೆದುಹಾಕಲು ಇದನ್ನು ಬಳಸಲಾಗುತ್ತದೆ. ಕ್ಯೂಟಿಕಲ್ ನಿಪ್ಪರನ್ನು ಉಗುರಿನ ಬುಡದ ಭಾಗದಲ್ಲಿನ ಹೆಚ್ಚುವರಿ ಕ್ಯೂಟಿಕಲ್ಗಳನ್ನು ಟ್ರಿಮ್ ಮಾಡಲು ಅಥವಾ ಕತ್ತರಿಸಲು ಬಳಸಲಾಗುತ್ತದೆ. ಹ್ಯಾಂಗ್ ನೇಲ್ಗಳನ್ನು ತೆಗೆದುಹಾಕಲು ಇದನ್ನು ಬಳಸಲಾಗುತ್ತದೆ. ಉಗುರಿನ ಸುತ್ತ ಕ್ಯೂಟಿಕಲ್ಗಳನ್ನು ಸಡಿಲಗೊಳಿಸಲು ಮತ್ತು ಹಿಂದಕ್ಕೆ ನೂಕಲು ಕ್ಯೂಟಿಕಲ್ ಪುಷರ್ ಅನ್ನು ಬಳಸಲಾಗುತ್ತದೆ. ಉಗುರುಗಳನ್ನು ಸಣ್ಣದಾಗಿಸಲು ನೇಲ್ ಕ್ಲಿಪ್ಪರ್ಗಳನ್ನು ಬಳಸಲಾಗುತ್ತದೆ. ಉಗುರುಗಳನ್ನು ಕ್ಲಿಪ್ ಮಾಡುವುದರಿಂದ ಫೈಲಿಂಗ್ ಸಮಯ ಕಡಿಮೆಯಾಗುತ್ತದೆ. ಕಾಲಿನ ಉಗುರುಗಳನ್ನು ಕ್ಲಿಪ್ ಮಾಡಲು ದೊಡ್ಡ ಕ್ಲಿಪ್ಪರ್ ಅನ್ನು ಬಳಸಲಾಗುತ್ತದೆ. ಆರೆಂಜ್ ವುಡ್ ಸ್ಟಿಕ್ ಬಳಸಿ ಎಸೆಯಬಹುದಾದ ಸ್ಟಿಕ್ ಆಗಿದ್ದು, ಉಗುರಿನ ಬುಡದ ಭಾಗದ ಸುತ್ತ ಇರುವ ಕ್ಯೂಟಿಕಲ್ ಸಡಿಲಗೊಳಿಸಲು ಅಥವಾ ತೆರೆದ ಹಂಚಿನ ಅಡಿಯ ಭಾಗವನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಪರ್ಯಾಯವಾಗಿ ನೀವು ಕ್ಯೂಟಿಕಲ್ ಪುಷರ್ ಅನ್ನು ಬಳಸಬಹುದು. ಬೆಚ್ಚನೆ ನೀರು ಮತ್ತು ಸೋಪ್ ಸಹಾಯದಿಂದ ಉಗುರುಗಳ ಅಡಿಯಲ್ಲಿ ಮತ್ತು ಸುತ್ತ ಸ್ವಚ್ಛಗೊಳಿಸಲು ನೇಲ್ ಬ್ರಷ್ ಅನ್ನು ಬಳಸಲಾಗುತ್ತದೆ. ಈ ಮೇಲೆ ಚರ್ಚಿಸಿದ ಮೆನಿಕ್ಯೂರ್ ಪರಿಕರಗಳನ್ನು ಬಳಸಿಕೊಂಡು ಗ್ರಾಹಕರ ಉಗುರುಗಳನ್ನು ಸುಂದರಗೊಳಿಸುವುದು ಹೇಗೆ ಎಂದು ಒಂದು ವಿಡಿಯೋ ನೋಡೋಣ.
3 ವಿಧಗಳ ನೇಲ್ ಬಫರ್ಗಳನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ಚಾಮಾಯ್ಸ್ ಬಫರ್, ಬ್ಲಾಕ್ ಬಫರ್ ಮತ್ತು 3 ರಿಂದ 4 ಬದಿಯ ಬಫರ್ ಆಗಿವೆ. ಚಾಮಾಯ್ಸ್ ಬಫರ್ ಅನ್ನ ಚಾಮಾಯ್ಸ್ ಅಥವಾ ಲೆದರ್ನಿಂದ ಕವರ್ ಮಾಡಲಾಗಿರುತ್ತದೆ. ಹೆಚ್ಚು ಹೊಳಪನ್ನ ಪಡೆಯಲು, ಉಗುರುಗಳನ್ನು ಪಾಲಿಶ್ ಮಾಡಲು ಬಫಿಂಗ್ ಪೇಸ್ಟ್ ಅಥವಾ ಪೌಡರ್ ಜೊತೆಗೆ ಬಳಸಲಾಗುತ್ತದೆ. ಬ್ಲಾಕ್ ಬಫರ್ ಎಂಬುದು 4 ಬದಿಯ ಬ್ಲಾಕ್ ಆಗಿದ್ದು ಎಲ್ಲಾ ಬದಿಗಳು ಒರಟಾಗಿರುತ್ತವೆ. ಸುಕ್ಕಾದ ಗೆರೆಗಳನ್ನು ಮೃದುವಾಗಿಸಲು ಅಥವಾ ಉಗುರು ಪ್ಲೇಟ್ನ ದಪ್ಪವನ್ನು ಕಡಿಮೆ ಮಾಡಲು ನೇರವಾಗಿ ಉಗುರು ಪ್ಲೇಟ್ ಮೇಲೆ ಬಳಸಲಾಗುತ್ತದೆ. 3 ಅಥವಾ 4 ಬದಿಯ ಬಫರ್ನಲ್ಲಿ ನೇಲ್ ಪಾಲಿಶ್ ಹಚ್ಚುವುದಕ್ಕೆ ಉಗುರನ್ನ ಸಿದ್ಧವಾಗಿರಿಸುವುದಕ್ಕಾಗಿ ರಿಡ್ಜ್ಗಳನ್ನು ನಿವಾರಿಸಲು ಮತ್ತು ಉಗುರಿನ ಮೇಲ್ಮೈಯನ್ನ ಮೃದುವಾಗಿಸಲು ಬಫರ್ನ ಗಡುಸಾದ ಬದಿಯನ್ನು ಬಳಸಲಾಗುತ್ತದೆ. ಸೂಕ್ಷ್ಮ ಬದಿಗಳನ್ನು ಬಳಸಿ ಉಗುರುಗಳನ್ನು ಪಾಲಿಶ್ ಮಾಡಲಾಗುತ್ತದೆ ಮತ್ತು ನೈಸರ್ಗಿಕ ಹೊಳಪನ್ನು ರಚಿಸಲಾಗುತ್ತದೆ. ಉಗುರುಗಳನ್ನು ರಿಪೇರಿ ಮಾಡುವಾಗ, ಸಿಲ್ಕ್ ಅನ್ನು ಎತ್ತಿಕೊಳ್ಳುವಾಗ ಟ್ವಿಸರ್ಗಳನ್ನು ಬಳಸಲಾಗುತ್ತದೆ. ಮೆನಿಕ್ಯೂರ್ ಚಿಕಿತ್ಸೆಯ ಅವಧಿಯಲ್ಲಿ ಉಗುರುಗಳನ್ನು ನೆನೆಸಲು ಬೆಚ್ಚನೆಯ ಸೋಪು ನೀರು ಮತ್ತು ಆಂಟಿಸೆಪ್ಟಿಕ್ ಹೊಂದಿರುವ ಫಿಂಗರ್ ಬೌಲ್ ಅನ್ನು ಬಳಸಲಾಗುತ್ತದೆ. ಪೇಂಟ್ ಮಾಡುವಾಗ ಬೆರಳುಗಳನ್ನು ಪ್ರತ್ಯೇಕಿಸಲು ಫಿಂಗರ್ ಸಪರೇಟರ್ಗಳನ್ನು ಬಳಸಲಾಗುತ್ತದೆ. ಕೈ ಮಸಾಜ್ ಕ್ರೀಮ್ ಹಚ್ಚಿದ ನಂತರ ಮೆನಿಕ್ಯೂರ್ ಮೆಟೆನ್ಸ್ ಅನ್ನು ಬಳಸಲಾಗುತ್ತದೆ. ಪ್ಯಾರಾಫಿನ್ ವ್ಯಾಕ್ಸ್ನಲ್ಲಿ ಕೈಗಳನ್ನು ಅದ್ದಲಾಗುತ್ತದೆ ಮತ್ತು ಕ್ಲಿಂಗ್ ಫಿಲ್ಮ್ ಅಥವಾ ಪ್ಲಾಸ್ಟಿಕ್ ಪಾಕೆಟ್ನ ಒಳಗೆ ಪ್ಲಾಸ್ಟಿಕ್ ಇಟ್ಟುಕೊಂಡು ಸುತ್ತಲಾಗುತ್ತದೆ ಮತ್ತು ಮೆಟೆನ್ಸ್ನಲ್ಲಿ ಇಡಲಾಗುತ್ತದೆ. ಎಲೆಕ್ಟ್ರಿಕಲ್ ಮೆಟೆನ್ಸ್ ಅಥವಾ ಬಿಸಿ ಮಾಡಿದ ಕೈಗ ವಸ್ತುಗಳನ್ನು ಪ್ಯಾರಾಫಿನ್ ವ್ಯಾಕ್ಸ್ ಚಿಕಿತ್ಸೆಯ ಅವಧಿಯಲ್ಲಿ ಈ ಉದ್ದೇಶಕ್ಕೆ ಬಳಸಲಾಗುತ್ತದೆ. ನೇಲ್ ಡ್ರೈಯರ್ ಒಂದು ಎಲೆಕ್ಟ್ರಿಕ್ ಸಲಕರಣೆಯಾಗಿದ್ದು ಇದನ್ನು ವೇಗವಾಗಿ ನೇಲ್ ಪಾಲಿಶ್ ಒಣಗಿಸಲು ಬಳಸಲಾಗುತ್ತದೆ. ಪ್ರದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳಲು ಪೇಪರ್ ಟವೆಲ್ಗಳನ್ನು ಬಳಸಲಾಗುತ್ತದೆ. ಇದರ ಮೇಲೆ ನೀವು ಉತ್ಪನ್ನಗಳನ್ನು ಸೆಟಪ್ ಮಾಡುತ್ತೀರಿ. ಮೆನಿಕ್ಯೂರ್ ಸಮಯದಲ್ಲಿ ಗ್ರಾಹಕರ ಕೈಗಳನ್ನು ಇಟ್ಟುಕೊಳ್ಳಲು ಮತ್ತು ಕೈಗಳನ್ನು ಒಣಗಿಸಲು ಕಾಟನ್ ಟವಲ್ಗಳನ್ನು ಬಳಸಲಾಗುತ್ತದೆ. ಮೆನಿಕ್ಯೂರ್ ಸಮಯದಲ್ಲಿ ಇಟ್ಟುಕೊಳ್ಳುವ ಪರಿಕರಗಳನ್ನು ಸೋಂಕು ನಿವಾರಣೆ ಮಾಡುವ ಸಲಕರಣೆ ಸ್ಯಾನಿಟೈಸರ್ ಆಗಿದೆ. ಸಣ್ಣ ಸಣ್ಣ ಸಂಗತಿಗಳನ್ನು ಗಮನಿಸಿ ಉಗುರು ಮತ್ತು ಕ್ಯೂಟಿಕಲ್ ಸ್ಥಿತಿಯನ್ನು ಸೂಚಿಸಲು ಮತ್ತು ತೆಗೆದುಕೊಂಡು ಹೋಗಲು ಮೆನಿಕ್ಯೂರ್ ಮಾಡುವವರಿಗೆ ಲ್ಯಾಂಪ್ ಲೈಟಿಂಗ್ ಅಗತ್ಯವಾಗಿದೆ. ಗ್ರಾಹಕರ ಕುರ್ಚಿಯು ಗ್ರಾಹಕರು ಆರಾಮದಾಯಕವಾಗಿ ಕುಳಿತುಕೊಳ್ಳುವ ಕುರ್ಚಿಯಾಗಿದೆ. ಚಿಕಿತ್ಸೆ ಮಾಡುವಾಗ ಮೆನಿಕ್ಯೂರಿಸ್ಟ್ ಕುಳಿತುಕೊಳ್ಳುವ ಸ್ಟೂಲನ್ನು ಮೆನಿಕ್ಯೂರ್ ಸ್ಟೂಲ್ ಎನ್ನಲಾಗುತ್ತದೆ. ಸರಾಗವಾಗಿ ಕಾರ್ಯನಿರ್ವಹಣೆ ಮಾಡಲು ಎಲ್ಲ ಉತ್ಪನ್ನಗಳು ಮತ್ತು ಪರಿಕರಗಳನ್ನು ಇಡುವ ಸ್ಥಳವೇ ಮೆನಿಕ್ಯೂರ್ ಟೇಬಲ್ ಆಗಿದೆ. ಉತ್ಪನ್ನಗಳು ಮತ್ತು ಪರಿಕರಗಳನ್ನು ತೆಗೆದುಕೊಂಡು ಹೋಗಲು ಮೆನಿಕ್ಯೂರ್ ಟ್ರೇ ಬಳಸಲಾಗುತ್ತದೆ. ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾಡುವಾಗ ಬಳಸುವ ವಿವಿಧ ಪರಿಕರಗಳು ಮತ್ತು ಸಲಕರಣೆಯನ್ನ ನೀವೀಗ ತಿಳಿದುಕೊಂಡಿದ್ದೀರಿ. ಅವುಗಳನ್ನು ಬಳಸಲು ನಿಮಗೆ ಸಾಧ್ಯವಾಗುತ್ತದೆ. ಧನ್ಯವಾದಗಳು.